ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಕೃಷ್ಣಿ ಟಾಕ್ಸ್. ಒನ್ ಮೋರ್ ಮಿನಿ ವ್ಲಾಗ್ ಇಲ್ಲಿದೆ. ಸೊ ಬೆಳಗಿನ ನನ್ನ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ವಾಕ್ ಹೋಗಿದ್ದೆ. ವಾಕ್ ಹೋಗಿ ಬರ್ತಾ ಹಾಗೆ ದೇವಸ್ಥಾನದ ಒಂದು ದರ್ಶನ ಕೂಡ ಮಾಡ್ಕೊಂಡು ಬಂದೆ, ಸಾಯಿಬಾಬಾ ಟೆಂಪಲ್. ಹಾಗೆ ಈ ಜಾಗದಲ್ಲಿ ನನಗೆ ಮುಂಗ್ಸಿ ಕಾಣಿಸ್ತು, ಬಿಕಾಸ್ ನಾನು ಓಡಾಡೋ ಜಾಗದಲ್ಲಿ ತುಂಬಾ ಹಾವುಗಳಿದೆ. ಹಾಗೆ ಸ್ವಲ್ಪ ಸಿಟಿಗೆ ಹೋಗಬೇಕಾಗಿತ್ತು. ಬೇಗ ಎದ್ದು ರೆಡಿಯಾಗಿ ಕಾರೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಸಿಟಿಗೆ ಹೊರಟೆ. ಎಲ್ಲಪ್ಪ ಸಿಟಿಲಿ ಅಂತ ಅಂದರೆ ಅ ಡೇ ವಿತ್ ಮೈ ಫ್ರೆಂಡ್ ಅಂತಲೇ ಹೇಳಬಹುದು. ಸೊ ಮೀನ್ ವೈಲ್ ಹೋಗ್ತಾ ರೋಡಲ್ಲಿ ಈ ಬ್ಯೂಟಿಫುಲ್ ಫ್ಲವರ್ಸ್ ನನಗೆ ಕಾಣಿಸ್ತು ಆ್ಯಂಡ್ ನನಗಂತೂ ತುಂಬಾ ಖುಷಿಯಾಯಿತು. ಥ್ರೂಔಟ್ ನಮ್ಮ ಬೆಂಗಳೂರಿನಲ್ಲಿ ಈ ಬ್ಯೂಟಿಫುಲ್ ಫ್ಲವರ್ಸು ಈಗ ಸಮ್ಮರ್ನಲ್ಲಿ ತುಂಬಾ ಬ್ಲೂಮ್ ಆಗುತ್ತೆ. ಸೊ ನೀವು ಕೂಡ ನೋಡಿ ಅದನ್ನು ಎಂಜಾಯ್ ಮಾಡಿ, ಬಿಕಾಸ್ ಈಗ ನೆಕ್ಸ್ಟ್ ಮೇವರೆಗೂ ಕೂಡ ಈ ಹೂಗಳ ಹಾವಳಿ ಬೆಂಗಳೂರಿನಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ನನ್ನ ಫ್ರೆಂಡ್ ಬಂದಳು. ಸೊ ಇಂಟ್ರಡ್ಯೂಸಿಂಗ್ ಮೈ ಫ್ರೆಂಡ್ ಮಯೂರಿ. ನಾನು ಅವಳು ಆಲ್ಮೋಸ್ಟ್ 12:30 ಸಂಜೆ 9:30ವರೆಗೂ ಜೊತೆಯಲ್ಲೇ ಇದ್ವಿ. ಆ ಡೇ ವೆಲ್ ಸ್ಪೆಂಟ್ ಅಂತಲೇ ಹೇಳ್ಬೋದು. ಒಂದಷ್ಟು ಚಿಟ್ ಚಾಟು ಹರಟೆ ಮಾತಾಡಿಕೊಂಡು ಒಂದಷ್ಟು ಪ್ರೊಡಕ್ಟಿವ್ ವಿಷಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಹೋಯಿತು ಇವತ್ತಿನ ದಿನ ಅಂತ ಹೇಳಬಹುದು. ನಾವಿಬ್ಬರು ಮೀಟ್ ಮಾಡಿದ್ದ ರೀಸನ್ನು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಆ ಕೆಲಸನ ಕರೆಕ್ಟಾಗಿ ಮುಗಿಸ್ಕೊಂಡ್ವಿ. ಸೊ ಇದು ಅವಳೇ ಮಾಡಿದ ವಿಡಿಯೋ. ನನ್ನನ್ನು ಕೇಳ್ತಾ ಇದ್ಲು, ಲೈಕ್ ನಾವು ಯಾವ ಥರ ಇದ್ದವರು, ಲೈಫ್ ಎಷ್ಟು ಬೇಗ ಚೇಂಜಸ್ ಆಗೋಯ್ತು ಅಲ್ವಾ, ಈಗ ಬರೀ ಅಡುಗೆ ಕೆಲಸ, ದೇವ್ರ ಕೆಲಸ. ಸೊ ಈ ಥರನೇ ಡಿಸ್ಕಷನ್ ಇರುತ್ತೆ. ಸೊ ಮುಂಚೆ ಆಗಿದ್ದಿದ್ರೆ ವೀಕೆಂಡ್ ಬಂತು ಅಂದರೆ ಎಲ್ಲಾದರೂ ಔಟ್ಸೈಡ್ ಹೋಗೋಣ, ಶಾಪಿಂಗ್ ಹೋಗೋಣ. ಸೊ ಈ ಥರನೇ ಇರ್ತಾಯಿತ್ತು ನಮ್ಮ ಸ್ಕೆಡ್ಯೂಲ್ಸು. ನಾವು ಶಿ ಈಸ್ ಆಲ್ಸೋ ಮ್ಯಾರಿಡ್ ಆ್ಯಂಡ್ ಈಗ ಫ್ಯಾಮಿಲಿಗೆ ನಮ್ಮ ಟೈಮನ್ನು ಕೊಡಬೇಕು. ನಾನು ಅದೇ ಹೇಳ್ತಾ ಇದ್ದೆ, ಲೈಫ್ ಎಷ್ಟು ಬೇಗ ಚೇಂಜ್ ಓವರ್ ಆಯ್ತಲ್ವ, ಲೈಕ್ ದೋಸೆ ತಿರುವಾಕಿ ಥರ ಆಗೋಯ್ತು ಅಂತ. ಸೊ ಆ ಡಿಸ್ಕಷನ್ ಮಾಡ್ತಾನೆ ನಾವು ಹೋಗಬೇಕಾಗಿದ್ದ ದೇವಸ್ಥಾನ ಬಂತು, ಅಮ್ಮನವ್ರ ದೇವಸ್ಥಾನ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ ಆಗಿತ್ತು. ಆಲ್ಮೋಸ್ಟ್ ನಾವಿಲ್ಲಿ ಒಂದು 2 hours ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಏನು ಮಾಡಿದ್ರಿ ಅಂತ ನೀವು ಕೇಳಬೇಡಿ, ಯಾಕೆ ಅಂತಂದರೆ ಇದು ಒಂದು ಸ್ವಲ್ಪ ಪರ್ಸ್ನಲ್ ವಿಷಯಕ್ಕೋಸ್ಕರ ಹೋಗಿದಂಥ ದೇವಸ್ಥಾನ. ಇಲ್ಲಿ ಆಂಜನೇಯ ಸ್ವಾಮಿ, ಗಣೇಶ ಮತ್ತು ಅಮ್ಮನವರು ಇದ್ದರು. ಅಮ್ಮನವರು ದೇವಸ್ಥಾನಕ್ಕೆ ಇನ್ನೊಂದು ಸಲ ಹೋಗ್ತೀನಿ, ಅವಾಗ ಇನ್ ಡೀಟೇಲ್ಡಾಗಿ ಹೇಳ್ತೀನಿ. ಆ್ಯಂಡ್ ಈಗ ಟ್ರೆಂಡಿಂಗಲ್ಲಿರುವಂಥದ್ದು ಈ ಕರುಂಗುಲಿ ಮಾಲಾ ಅಂತ ಹೇಳಿ, ಇದು ರಾಕ್ ಸ್ಟಾರ್ ರೆಮೋ ಅವರ ಮನೆಯಲ್ಲಿ ನಾನು ಕಲೆಕ್ಟ್ ಮಾಡಿಕೊಂಡೆ, ಬಿಕಾಸ್ ಅವ್ರ ಮನೆಯಲ್ಲಿ ಅದನ್ನ ತರಿಸಿದ್ರು. ಅದಾದಮೇಲೆ ಒಂದು ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಮಕ್ಕಳು ಅಂದರೆ ನಮ್ಮ ಟೆನ್ಷನ್ ಎಲ್ಲ ದೂರ ಆಗಿಬಿಡುತ್ತೆ. ಸೊ ಹಾಗೆ ಮಯೂರಿ ಅವರ ಅಣ್ಣನ ಮಗ ಇದು ಜಿಯಾನ್ ಅಂತ ಹೇಳಿ, ಅವ್ನು ನನ್ನ ಹೆಸರನ್ನು ಎಷ್ಟು ಕ್ಯೂಟಾಗಿ ಕರೀತದಾಗುತ್ತಾ. ಆ್ಯಂಡ್ ಇದು ಮಯೂರಿ ಅವರ ಅತ್ತಿಗೆ ಬಾಬಿ ಅವರ ಬರ್ಡೇ ಇತ್ತು. ಹ್ಯಾಪಿ ಬರ್ಡೇ ಬಾಬಿ. ಅವ್ರ ಗಂಡನ ಕಡೆಯಿಂದ ಈ ಬ್ಯೂಟಿಫುಲ್ ಬ್ಯಾಂಗಲ್ ಅವ್ರಿಗೆ ಗಿಫ್ಟ್ ಆಗಿ ಸಿಕ್ತು. ಸೊ ಶಿ ವಾಸ್ ಸೋ ಎಕ್ಸೈಟೆಡ್. ಆ್ಯಂಡ್ ನನಗೆ ಅಂತ ಹೇಳಿ ಮಯೂರಿ ಹಾಲು ತೊಗೊಂಡು ಬಂದಳು ನನಗೆ ಟೀ ಮಾಡಿಕೊಡೋಕ್ಕೆ ಅಂತ. ಮಯೂರಿ ಮನೆಯಲ್ಲಿ ದೇವ್ರುಗಳನ್ನ ನೋಡಿ ಯಾವ ದೇವ್ರಿಲ್ಲ ಅಂತ ಕೇಳಬೇಕು, ಎಲ್ಲ ದೇವ್ರುಗಳನ್ನ ಯುನೈಟ್ ಮಾಡಿ ಇಟ್ಬಿಟ್ಟಿದ್ದಾಳೆ. ಆ್ಯಂಡ್ ಶಿ ಸೋ ಕ್ಲೀನ್. ಒಂದು ಸ್ವಲ್ಪ ಧೂಳು ಅಂದ್ರೂ ಅವಳಿಗೆ ಆಗಲ್ಲ. ಸೊ ಮನೆ ಅಂತೂ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ಲು. ಒಂದು ಸ್ವಲ್ಪ ಚಿಟ್ ಚಾಟ್ ಮಾಡಿ 8-8:30 ಹಾಗೆ ನಾವಿಲ್ಲಿ ಬಂದ್ವಿ ಸ್ನ್ಯಾಕ್ಸನ್ನು ತಿನ್ನೋಣ ಅಂತ ಹೇಳಿ. ಈ ಸ್ಪ್ರೌಟ್ಸ್ ಚಾಟ್ ಅಂತೂ ಸಕ್ಕದಾಗಿತ್ತು, ರೆಫರ್ಡ್ ಬೈ ಮಯೂರಿ ಅಂತ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್ ವಿತ್ ಮೈ ಫ್ರೆಂಡ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.